ಇವತ್ತು ಕೂಡ ಸತ್ಯವೇದ ಪುಸ್ತಕದಿಂದ ಒಂದು ಅದ್ಭುತವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 5ನೇ ವಾಕ್ಯದಿಂದ 13ನೇ ವಾಕ್ಯದ ತನಕ. ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು. ನೋಡ್ರಿ, ಕನ್ನಡ ಭಾಷೆಯಲ್ಲಿ ಒಂದೊಂದು ಘಟನೆಗೂ ಅಥವಾ ಒಂದು 5 ವಾಕ್ಯಗಳು 10 ವಾಕ್ಯಗಳಿಗೆ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ ಅಲ್ವಾ? ಅದು ತುಂಬ ಪ್ರಯೋಜನಕರವಾಗಿದೆ. ಕನ್ನಡ ಬೈಬಲ್ ಫುಲ್ಲು ನೋಡಬೇಕಾದ್ರೆ ಒಂದೊಂದು ಶೀರ್ಷಿಕೆ ಕೊಟ್ಟಿರ್ತಾರೆ. ಕೆಲವೊಂದು ಬೈಬಲಲ್ಲಿ ಬರೀ ಕೀರ್ತನೆ ಯಾರು ಬರೆದಿದ್ದು ಅದಕ್ಕೆ ಶೀರ್ಷಿಕೆ ಇರ್ತದೆ. ಆದರೆ ಕನ್ನಡ ಸತ್ಯವೇದದಲ್ಲಿ ಒಂದೊಂದಕ್ಕೊಂದು ಶೀರ್ಷಿಕೆ. ನೀವು ಅದನ್ನಿಟ್ಟು ನೀವು ಓದಬೇಕು. ಅದು ಮಾತ್ರವಲ್ಲ, ಅದ ಮೇಲೇ ಇದೇ ಘಟನೆ, ಇದೇ ವಾಕ್ಯಗಳು ಬೇರೆ ಯಾವ ಪುಸ್ತಕದಲ್ಲಿದೆ ಅದರ ವಾಕ್ಯದ ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಕೆಳಗೆ ಕೂಡ ವಾಕ್ಯದ ರೆಫರೆನ್ಸ್ ಕೊಟ್ಟಿದ್ದಾರೆ. ಇದು ನಾನು ಹೇಳ್ಬೋದು, ಈ ಸತ್ಯವೇದ BSI ಕನ್ನಡ ಸತ್ಯವೇದ. ನಿಮ್ಮ ಕರದಲ್ಲಿ ಸತ್ಯವೇದ ನಿಮ್ಮ ಮನೆಯಲ್ಲಿ ಇಲ್ಲದೆ ಇರುವುದಾದರೆ ದಯವಿಟ್ಟು ಒಂದನ್ನು ಕೊಂಡುಕೊಳ್ಳ್ರಿ. ಬೈಬಲ್ ಖಂಡಿತವಾಗಲೂ ಇರಲೇಬೇಕು. ಸರಿ, ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು. ಈ ವಾಕ್ಯಗಳನ್ನು 5ರಿಂದ 13 ತನಕ ನಾನು ಓದ್ತೇನೆ. ಒಂದು ಚಿಕ್ಕ ಪರಿಚಯ ಇದರ ಬಗ್ಗೆ ನಾನು ಹೇಳಿ, ಒಂದು 3 ಅಂಶಗಳು ಈ ಶತಾಧಿಪತಿಯ ಆಳು ಸ್ವಸ್ಥವಾಗಲು ಕಾರಣವೇನು ಎಂಬ ಒಂದು 3 ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡಲು ಬಯಸುವವನಾಗಿದ್ದೇನೆ. ಸರಿ, ನಿಮ್ಮೆಲ್ಲರೂ ಸತ್ಯವೇದ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 9ನೇ ಪುಟ 8ನೇ ಅಧ್ಯಾಯ ಮತ್ತಾಯ, ಪೇಜ್ ನಂಬರ್ 9, ನ್ಯೂ ಟೆಸ್ಟಮೆಂಟ್ ಕನ್ನಡ ಬೈಬಲ್, ಮತ್ತಾಯ 8 5ರಿಂದ 13. ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರ್ತಾನೆ. ನನ್ನ ಆಳಿಗೆ ಇಂತಿಂತಿದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡಿರುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. 13ನೇ ವಾಕ್ಯ. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಆದರೆ ಅದರಲ್ಲಿ 37 ಅದ್ಭುತಗಳು ಮಾತ್ರ ಹೊಸ ಒಡಂಬಡಿಕೆಯ 4 ಪುಸ್ತಕಗಳಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಬರೆಯಲ್ಪಟ್ಟಿದೆ. ಈಗ ನಾವು ಓದಿದಂಥ ಈ ಅದ್ಭುತ ಶತಾಧಿಪತಿಯ ಆಳನ್ನು ಅಥವಾ ಸೇವಕನನ್ನು ಯೇಸು ಗುಣಪಡಿಸಿದ್ದು. ಇದನ್ನೇ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ 10ನೇ ವಾಕ್ಯದ ತನಕ ಇದೇ ಘಟನೆಯನ್ನು ಕೂಡ ನಾವು ಓದ್ಬೋದು. ಅಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಸರಿ, ಇವತ್ತು ನಾವು ಧ್ಯಾನ ಮಾಡುವುದು ಈ ಮತ್ತಾಯ 8:5. ಇಲ್ಲಿ ವಾಕ್ಯ ಹೇಳ್ತದೆ, 5ನೇ ವಾಕ್ಯ, ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದನು. ನೋಡ್ರಿ, ಕಪರ್ನಗುಮ್ ಎಂಬ ಊರಿಗೆ ಯೇಸು ಕ್ರಿಸ್ತನು ಬಂತಾರೆ. ನಾವು ಸತ್ಯವೇದ ಪುಸ್ತಕವನ್ನು ಓದುವಾಗ ಆ ಪಟ್ಟಣದ ಹೆಸರು, ಆ ಹಳ್ಳಿಯ ಹೆಸರು, ಅಥವಾ ಆ ಒಂದು ಊರಿನ ಹೆಸರು, ಆ ರಾಜ್ಯದ ಹೆಸರು, ಆ ದೇಶದ ಹೆಸರು, ಅದನ್ನು ಬೈಬಲ್ ಮ್ಯಾಪ್ ಒಟ್ಟಿಗೆ ನಾವು ಓದಬೇಕಾದ್ರೆ ತುಂಬ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯೋಜನಕರವಾಗಿರ್ತದೆ. ಕೆಲವೊಂದು ಸತ್ಯವೇದ ಪುಸ್ತಕದಲ್ಲೇ ಕಡೆಯದಲ್ಲಿ ಕೊಟ್ಟಿರ್ತಾರೆ, ಯೇಸು ಕ್ರಿಸ್ತನ ಸೇವೆ ಮಾಡಿದಾಗ ಆ ಊರಿನ ಹೆಸರುಗಳು ಅದು ಎಲ್ಲೆಲ್ಲಿ ಇತ್ತಂತ.
ಈ ಕಪರ್ನೌಮ್ ಈ ಊರು ಎಲ್ಲಿದೆ ಅಂತ ನೋಡಬೇಕಾದ್ರೆ ಗಲಿಲೇಯದ ಕಡಲ ತೀರದಲ್ಲಿರುವಂಥ ಒಂದು ಊರು ಕಪರ್ನೌಮ್. ಆ, ಗೆನೆರೆಸೆತ್, ಈ ರೀತಿಯಾಗಿ ಅನೇಕ ಊರುಗಳು ಆ ಗಲಿಲೆಯ ಸುತ್ತಲೂ, ಆ ಕಡಲ ಸುತ್ತಲೂ ಇರ್ತಿತ್ತು. ಕಪರ್ನೌಮ್ ಹೇರಾಳವಾದಂಥ ಸೇವೆಯನ್ನು ಯೇಸು ಕ್ರಿಸ್ತನು ಈ ಕಪರ್ನೌಮ್ ಎಂಬ ಜಾಗದಲ್ಲಿ ಮಾಡಿದ್ದಾನೆ. ಇಲ್ಲಿ ನೋಡಬೇಕಾದ್ರೆ ಯಾರು ಯೇಸುನ ಬಳಿಗೆ ಬರೋದಂತ ನೋಡಬೇಕಾದ್ರೆ ಒಂದು ದಂಡಿನ ಶತಾಧಿಪತಿ ಅಲ್ವಾ. ಶತ ಅಂದರೆ ಏನು ಕನ್ನಡದಲ್ಲಿ ಯಾರಾದರೂ ಹೇಳ್ತೀರಾ? 100 ಅಲ್ವಾ. ನೋಡಿ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ರಿಂದ ಇದೆಲ್ಲ ನಮಗೆ ಹೇಳಿಕೊಟ್ರು. ದಶ ಅಂದರೆ 10, ಶತ ಅಂದರೆ 100, ಸಹಸ್ರ ಅಂದರೆ 1000. ಆ, ಶತಾಧಿಪತಿ, ಶತ ಪ್ಲಸ್ ಅಧಿಪತಿ ಅಲ್ವಾ, ಶತಾಧಿಪತಿ. ಈ ಶತಾಧಿಪತಿ ಅಂತ ನೋಡಬೇಕಾದ್ರೆ 100 ಜನರಿಗೆ ಒಬ್ಬ ಅಧಿಕಾರಿ, 100 ಜನರಿಗೆ ಒಬ್ಬ ಅಧಿಪತಿ. ಇದು ದಂಡು ಅಂತ ನೋಡಬೇಕಾದ್ರೆ ಒಂದು ಆರ್ಮಿ, ಒಂದು ಸೈನ್ಯ. ನೋಡ್ರಿ, 100 ಜನರಿಗೆ ಒಬ್ಬ ಲೀಡರ್. ನೋಡ್ರಿ, ಇವಾಗ ಐ ಟಿ ಕಂಪನಿಯಲ್ಲಿ ಅಥವಾ ಹೊರಗಡೆ ಇರುವಂಥ ಕಂಪನಿಗಳು ನೋಡಬೇಕಾದ್ರೆ 5 ಜನರಿಗೆ ಒಬ್ಬ ಲೀಡ್ ಅಂತ ಹಾಕ್ತಾರೆ, 10 ಜನರಿಗೆ 15 ಜನರಿಗೆ ಮ್ಯಾನೇಜರ್ ಅಂತ ಹಾಕ್ತಾರೆ ಅಲ್ವಾ. 100 ಜನ ಹ್ಯಾಂಡಲ್ ಮಾಡೋದಂದರೆ ಒಂದು ವೇಳೆ ಸೀನಿಯರ್ ಮ್ಯಾನೇಜರ್ ಅಂತ ಹಾಕ್ಬೋದು, ಅಥವಾ ವೈಸ್ ಪ್ರೆಸಿಡೆಂಟ್ ಅಂತ ಹಾಕ್ಬೋದು, ಡೈರೆಕ್ಟರ್ ಅಂತ ನಾನಾ ರೀತಿಯಾದಂಥ ಪೋಸ್ಟ್ಗಳಿದೆ. ಈ ಮನುಷ್ಯನು ಯಾರಂತ ನೋಡಬೇಕಾದ್ರೆ 100 ಜನರಿಗೆ ಒಂದು ಅಧಿಪತಿ. ಕೆಲವ್ರು ನೋಡಿದ್ದೀರಾ, ಒಂದು 5 ಜನ ಅವ್ರ ಕೆಳಗಿರ್ತಾರೆ, ಆ ಮ್ಯಾನೇಜರು ಆಡೋ ಆಟ ನೋಡೋಕ್ಕಾಗಲ್ಲ. ಆದರೆ ಈ ಶತಾಧಿಪತಿ ಸ್ವಲ್ಪ ವ್ಯತ್ಯಾಸವಾದವನು. ಅದನ್ನು ನಾವು ಕೆಳಗಿರುವಂಥ ವಾಕ್ಯಗಳು ಓದುವಾಗ ಗೊತ್ತಾಗ್ತದೆ. ಈ ಶತಾಧಿಪತಿ ಇಸ್ರಾಯೇಲ್ ದೇಶಕ್ಕೆ ಸೇರಿದವನ? ಇವನು ಯಹೂದ್ಯನ? ಇಲ್ಲವೇ ಇಲ್ಲ. ಇವನು ರೋಮಾಪುರದ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿದ್ದಂಥ ಒಬ್ಬ ಶತಾಧಿಪತಿ. ಅಂದರೆ ಒಬ್ಬ ಗವರ್ಮೆಂಟ್ ಅಫಿಷಿಯಲ್, ಒಂದು ಸರ್ಕಾರದ ಉದ್ಯಮಿ ಈ ಶತಾಧಿಪತಿ. ಇವನು ನಮ್ಮ ಭಾರತ ದೇಶವನ್ನು ಹೇಗೆ ಬ್ರಿಟಿಷರು ಆಳ್ವಿಕೆ ಮಾಡಿದರೋ ಅದೇ ರೀತಿಯಾಗಿ ಇಸ್ರಾಯೇಲ್ ದೇಶವನ್ನು ರೋಮಾಪುರದವರು, ರೋಮನ್ಸ್, ಅವರು ಬಂದು ಆಳ್ವಿಕೆ ಮಾಡಿದರು. ಆಗ ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಈ ರೋಮಾಪುರದ ಸರ್ಕಾರದ ಅಧಿಕಾರಿಗಳು, ಅಧಿಪತಿಗಳು, ಈ ರೀತಿಯಾದಂಥ ಶತಾಧಿಪತಿಗಳು ಅವರೆಲ್ಲ ಇರ್ತಾ ಇದ್ದರು. ಸೊ ಈ ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬಂದು ಹೇಳ್ತಿದ್ದಾನೆ, ದೇವರೇ ಅಥವಾ ಪ್ರಭುವೇ, ನನ್ನ ಮನೆಯಲ್ಲಿ ನನ್ನ ಕೆಲಸದ ಆಳು ವ್ಯಾಧಿ ಪೀಡಿತನಾಗಿದ್ದಾನೆ, ಪಾರ್ಶ್ವವಾಯ ರೋಗದಿಂದ ಕಷ್ಟಪಡ್ತಿದ್ದಾನೆ. ಲೂಕ 7ನೇ ಅಧ್ಯಾಯ ಓದಬೇಕಾದ್ರೆ ಮರಣ ಹಾಸಿಗೆಯಲ್ಲಿದ್ದಾನೆ, ಆದ್ದರಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಯೇಸು ಏನು ಗೊತ್ತಾ ಉತ್ತರ ಕೊಡ್ತಾನೆ? ಬಾ, ನಾನು ಬಂದು ಅವನನ್ನು ಸ್ವಸ್ಥ ಮಾಡ್ತೇನೆ. ಪ್ರಿಯರಾದವರೇ, ಯಾರೇ ಕರೆದರೂ ಕೂಡ ಯೇಸು ಹೋಗುವಂಥ ದೇವರಾಗಿದ್ದಾನೆ. ಆಮೇನ್. ಅದು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ವಿದ್ಯಾವಂತರಾಗಿರಲಿ, ಅವಿದ್ಯಾವಂತರಾಗಿರಲಿ, ಅವರು ಅನ್ಯ ಜನರಾಗಿರಲಿ, ಕ್ರೈಸ್ತರಾಗಿರಲಿ, ಅವರು ಸುಂದರವಾಗಿರಲಿ ಅಥವಾ ಕುರೂಪರಾಗಿರಲಿ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯೇಸು ಅಂತ ಕರೆದರೆ ಯೇಸು ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ನೋಡ್ರಿ, ಈ ಅನ್ಯ ಮನುಷ್ಯನು ರೋಮಾಪುರದ ಸರ್ಕಾರದಲ್ಲಿ ದಂಡಿನ ಶತಾಧಿಪತಿ, 100 ಜನರಿಗೆ ಒಬ್ಬ ಲೀಡರು ಯೇಸುವಿನ ಬಳಿಗೆ ಬಂದು ನನ್ನ ಆಳು ಮರಣ ಹಾಸಿಗೆಯಲ್ಲಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಯೇಸು ಹೇಳ್ತಿದ್ದಾನೆ, ಸರಿ ಬಾ, ನಾನು ನಿನ್ನ ಮನೆಗೆ ಬರ್ತೇನೆ. ಆಗ ಈ ಶತಾಧಿಪತಿ ಮತ್ತೆ ಯೇಸುನೊಟ್ಟಿಗೆ ಮಾತಾಡುವುದನ್ನು ನಾವು ನೋಡ್ತೇವೆ. ಈ ಶತಾಧಿಪತಿ ಹೇಳ್ತಾನೆ, ನಾನು ನೋಡು ಯೇಸುವೆ, 100 ಜನರಿಗೆ ನಾನು ಅಧಿಪತಿಯಾಗಿದ್ದೇನೆ. ಒಬ್ಬನ್ನ ಹೋಗು ಅಂದರೆ ಹೋಗ್ತಾನೆ, ಒಬ್ಬನ್ನ ಬಾ ಅಂದರೆ ಬರ್ತಾನೆ ಅಲ್ವಾ. ನನಗೆ ಅಷ್ಟು ಪವರ್ ಇದೆ. ಯುದ್ಧಕ್ಕೆ ರೆಡಿ ಆಗೋದು ರೆಡಿ ಆಗಬೇಕು, ಲೀವ್ ಇಲ್ಲ ಅಂದರೆ ಲೀವ್ ಇಲ್ಲ, ಲೀವ್ ಇದೆ ಅಂದರೆ ಲೀವು, ಬೇಗ ಮನೆಗೆ ಹೋಗಂದ್ರೆ ಹೋಗು, ಬೇಗ ಮನೆಗೆ ಹೋಗಬಾರ್ದು ಅಂದರೆ ಹೋಗಬಾರ್ದು, ಓಟಿ ಅಂದರೆ ಓಟಿ ಅಲ್ವಾ. ಎಲ್ಲ ಅಧಿಕಾರ ನನ್ನ ಬಳಿಯಲ್ಲಿದೆ. ಆದ್ದರಿಂದ ನೀನು ನನ್ನ ಮನೆಗೆ ಬರ್ತೀಯಾ ಅಂತ ಹೇಳ್ತಿದ್ದೀಯ, ಆದರೆ ನಾನು ಅದಕ್ಕೆ ಯೋಗ್ಯವನಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ನಾನು ಅರ್ಹನಿಲ್ಲ. ಅದಕ್ಕೆ ಬದಲಾಗಿ ಯೇಸುವೆ, ನೀನು ಏನು ಗೊತ್ತಾ ಮಾಡು, ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಕೆಲಸದ ಆಳು ಸ್ವಸ್ಥನಾಗ್ತಾನೆ. ಆಮೇನ್. ನೋಡಿ, ಎಷ್ಟು ಅದ್ಭುತವಾದಂಥ ಒಂದು ಅರಿಕೆ. ಇಲ್ಲಿಂದಲೇ ಒಂದು ಮಾತನ್ನು ಹೇಳು, ನನ್ನ ಆಳು ಸ್ವಸ್ಥನಾಗ್ತಾನೆ. ಇವತ್ತಿನ ಸಂದೇಶ ಏನು ಗೊತ್ತಾ? ಒಂದು ಮಾತು ಹೇಳು ಕರ್ತನೆ, ಒಂದೇ ಒಂದು ಮಾತು ಹೇಳಿ ಕರ್ತನೆ, ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತದೆ.
ಆಮೇಲೆ ಯೇಸು ಇದನ್ನು ಕೇಳಿದ ತಕ್ಷಣ ಇಸ್ರಾಯೇಲ್ ಅಲ್ಲದವನಾಗಿದ್ದಂಥ ಇವನಲ್ಲಿರುವಂಥ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟನು. ಇಸ್ರಾಯೇಲ್ ಜನರಲ್ಲಿ ಕೂಡ ಈ ರೀತಿಯಾದಂಥ ನಂಬಿಕೆ ನಾನು ಕಾಣಲಿಲ್ಲ ಎಂಬುದಾಗಿ ಯೇಸು ಹೇಳುವುದನ್ನು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಇಂಥವರೇ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಒಂದು ವೇಳೆ ದೇವರ ಮೇಲೆ ನಂಬಿಕೆ ಇಲ್ಲದವರು 12ನೇ ವಾಕ್ಯ ನೋಡಬೇಕಾದ್ರೆ, ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ ಇರುವಂಥ ಜಾಗಕ್ಕೆ ದೊಬ್ಬಲ್ಪಡ್ತಾರೆ. ಅನೇಕರು ಕೇಳ್ತಾರಲ್ಲ, ನರಕ ಇದೆಯಾ? ಯೇಸುನೇ ನರಕದ ಬಗ್ಗೆ ಉಪದೇಶ ಮಾಡಿದ್ದಾನೆ. ಈ ವಾಕ್ಯ ಹೋದ್ರಿ 8ನೇ ಅಧ್ಯಾಯ ಮತ್ತಾಯ ಅದರ 12ನೇ ವಾಕ್ಯ, ಗೋಳಾಟವು ಕಟಕಟನೆ ಹಲ್ಲು ಕಡಿಯುವಂಥ ಜಾಗದಲ್ಲಿ ದೊಬ್ಬಲ್ಪಡುವರು. ನಂಬಿಕೆ ನೋಡಿ ಆಶ್ಚರ್ಯಪಡ್ತಾನೆ. ಮತ್ತು ಯೇಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ನೀನು ಹೋಗು, ನಿನ್ನ ನಂಬಿಕೆಯಂತೆ ಆಗಲಿ. ಅದೇ ಗಳಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಅದೇ ಗಳಿಗೆಯಲ್ಲಿ ಆ ಮನುಷ್ಯನು ಕೆಲಸದ ಆಳು ಸ್ವಸ್ಥನಾದನು. ಆಮೇಲೆ ಒಂದು ಅದ್ಭುತ ನೋಡ್ರಿ, ಯೇಸು ಸ್ವಾಮಿ ಆ ವ್ಯಾಧಿ ಪೀಡಿತನಾದ ಮನುಷ್ಯನನ್ನು ನೋಡಲಿಲ್ಲ. ಅವನು ಎಷ್ಟು ಪಾರ್ಶ್ವವಾಯು ರೋಗ ಇದೆ, ಯಾವ ಸ್ಟೇಜಲ್ಲಿದೆ, ಫಸ್ಟ್ ಸ್ಟೇಜಾ, ಸೆಕೆಂಡ್ ಸ್ಟೇಜಾ, ಥರ್ಡ್ ಸ್ಟೇಜಾ, ಫೋರ್ತ್ ಸ್ಟೇಜಾ, ಫೈನಲ್ ಸ್ಟೇಜಾ, ಏನೂ ಗೊತ್ತಿಲ್ಲ. ಇವನು ಹೇಳ್ತಿದ್ದಾನೆ ಅವನು ಪಾರ್ಶ್ವವಾಯು ರೋಗ, ಮರಣ ಹಾಸಿಗೆ ಅಂತ ಲೂಕ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ವ್ಯಾಧಿ ಪೀಡಿತ ಮನುಷ್ಯನನ್ನು ನೋಡಲಿಲ್ಲ, ಅವ್ರ ಮನೆಗೆ ಹೋಗಲಿಲ್ಲ, ಅವನ ಮೇಲೆ ಕೈಯನ್ನಿಡಲಿಲ್ಲ, ಎದ್ದೇಳು ವಾಸಿಯಾಗುವಂತ ಹೇಳಲಿಲ್ಲ. ಇರುವಂಥ ಜಾಗದಿಂದಲೇ ನಿನ್ನ ನಂಬಿಕೆಯಂತೆ ಆಗಲಿ ಅಂತ ಹೇಳಿದ ತಕ್ಷಣ ಆ ಕೆಲಸದ ಆಳು ಗುಣವಾದ. ಪ್ರಿಯರಾದವರೇ, ಯೇಸುವಿನ ಮಾತಿನಲ್ಲಿ ಬಲ ಇದೆ, ಯೇಸುವಿನ ವಾಕ್ಯದಲ್ಲಿ ಶಕ್ತಿ ಇದೆ. ಆಮೇನ್ ಆಮೇನ್. ನೋಡ್ರಿ, ಈ ಅದ್ಭುತ ನಡೆಯಲು ಒಂದು 3 ಕಾರಣವನ್ನು ಸಂಕ್ಷಿಪ್ತವಾಗಿ ನಾವಿವತ್ತು ನೋಡಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಮತ್ತು ಇನ್ನೊಂದು ಸಲ ನಿಮಗೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ಹೇಳ್ತೇನೆ. ನೋಡ್ರಿ, ಒಬ್ಬ ಶತಾಧಿಪತಿ, ಅವನ ಕೆಲಸದ ಆಳು, ಆ ಕೆಲಸದ ಆಳು ವ್ಯಾಧಿ ಪೀಡಿತನಾಗಿ ಆ ಪಾರ್ಶ್ವವಾಯು ರೋಗ ಅಂದರೆ ಕೈಕಾಲು ಬರೋದಿಲ್ಲ, ಹಾಸಿಗೆಲ್ಲೇ ಇರ್ತಾರೆ, ಎದ್ದೇಳಕ್ಕಾಗೋದಿಲ್ಲ. ಪ್ರಭುವೇ, ಯೇಸುವೇ ಗುಣಪಡಿಸಿ ಎಂಬುದಾಗಿ ಕೇಳಬೇಕಾದ್ರೆ ಯೇಸು ಹೇಳ್ತಾನೆ, ನಾನು ಬರ್ತೀನಿ ಅಂತ. ಇವನು ಹೇಳ್ತಾನೆ, ನಾನು ಯೋಗ್ಯನಲ್ಲ, ನನಗೆ ಅರ್ಹತೆ ಇಲ್ಲ, ನನಗೆ ಯೋಗ್ಯತೆಯೇ ಇಲ್ಲ, ಇಲ್ಲಿಂದಲೇ ಒಂದು ಮಾತು ಹೇಳು. ಯೇಸ್ವಾಮಿ ಹೇಳ್ತಿದ್ದಾನೆ, ಹೋಗು, ನಿನ್ನ ನಂಬಿಕೆಯಂತೆ ಆಗಲಿ. ಅದೇ ಗಳಿಗೆಯಲ್ಲಿ ಆ ವ್ಯಾಧಿ ಪೀಡಿತನು ಸ್ವಸ್ಥನಾದ. ಆಮೇಲೆ ಒಂದು ಅದ್ಭುತ ರೀ. ಈ ಅದ್ಭುತ ನಡೆಯಲು ಒಂದು 3 ಕಾರಣಗಳನ್ನು ನಾವು ನೋಡೋಣ. ಮೊದಲನೇದಾಗಿ, ಈ ಶತಾಧಿಪತಿಯು ತನ್ನನ್ನು ತಗ್ಗಿಸಿ ಯೇಸುವಿನ ಬಳಿಯಲ್ಲಿ ಬಂದು ಮೊರೆ ಇಟ್ಟ. ಆಮೇಲೆ ಶತಾಧಿಪತಿ ತನ್ನನ್ನು ತಗ್ಗಿಸಿಕೊಂಡು ಯೇಸುವಿನ ಬಳಿಯಲ್ಲಿ ಬಂದು ಮೊರೆ ಇಟ್ಟ. ಆಮೇಲೆ ಹೇಗೆ ಆತನು ತಗ್ಗಿಸಿಕೊಂಡ ನೋಡ್ರಿ, ಅಲ್ಲಿ ವಾಕ್ಯ ಓದಬೇಕಾದ್ರೆ ಆತನು ಹೇಳ್ತಿದ್ದಾನೆ, 8ನೇ ವಾಕ್ಯ, ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ಐ ಆಮ್ ಅನ್ವರ್ದಿ ಲಾರ್ಡ್. ನೀನು ರಾಜಕುಮಾರನು, ನೀನು ರಾಜಾದಿ ರಾಜ, ನೀನು ದೇವಾದಿ ದೇವನು, ನೀನು ಕರ್ತಾದಿ ಕರ್ತನು, ನೀನು ದೇವಕುಮಾರನು. ಓ, ಆದಿಯು ಅಂತ್ಯವಾದ ಆತನು, ಆಲ್ಫಾ ಒಮೆಗವಾದ ಆತನು, ಇದ್ದವನು ಇರುವವನು ಪುನಃ ಬರುವಾತನು, ನೀನು ಸರ್ವಶಕ್ತರಾದಂಥ ದೇವರು. ನನಗೆ ಯೋಗ್ಯತೆಯೇ ಇಲ್ಲ. ಅಂದರೆ ಏನು? ತನ್ನನ್ನು ತಗ್ಗಿಸಿದ. ಪ್ರಿಯರಾದವರೇ, ಈ ಅದ್ಭುತ ನಡೆಯಲು ಕಾರಣ, ಈ ಶತಾಧಿಪತಿ ಕೆಲಸದ ಆಳಿಗೋಸ್ಕರ ತನ್ನನ್ನು ತಗ್ಗಿಸಿ ಯೇಸುವಿನ ಬಳಿಯಲ್ಲಿ ಬಂದು ಮೊರೆ ಇಟ್ಟ. ನೋಡ್ರಿ, ಈ ಶತಾಧಿಪತಿ ನೋಡಬೇಕಾದ್ರೆ ಒಂದು ಒಳ್ಳೆ ಮನುಷ್ಯನಾಗಿರ್ತಾನೆ ಅಲ್ವಾ? ಕಾರಣ, ತನ್ನ ಕೆಲಸದ ಆಳಿನ ಮೇಲೆ ಅಕ್ಕರೆ ಉಳ್ಳವನಾಗಿದ್ದಾನೆ. ನಿಮ್ಮ ಕೆಳಗೆ ಕೆಲಸ ಮಾಡ್ತಾರಲ್ಲ, ಅವನು ಚೆನ್ನಾಗಿ ನೋಡ್ಕೊಳ್ತೀರಾ? ಇಲ್ಲ. ನಿಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಒಂದು ವೇಳೆ ಅಡುಗೆ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಮನೆ ಗುಡಿಸೋದಕ್ಕೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ? ಒಂದು ವೇಳೆ ಹೇಳ್ಬೋದು, ಅಮ್ಮ ನಾಳೆ ನಾನು ಬರಲ್ಲಮ್ಮ, ಕೆಮ್ಮಾಗಿದೆ, ಜ್ವರ ಬರೋ ಥರ ಇದೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬಂದು ಕೆಲಸ ಮಾಡು. ಯಾರು ಹೇಳೋದು? ಕ್ರೈಸ್ತರ ಮನೆಯಲ್ಲಿ. ನಿನ್ನ ಆಫೀಸಲ್ಲಿ ನಿನ್ನ ಕೆಳಗೆ ಯಾರೋ ಒಬ್ಬರು ಈ ಥರ, ನಾನೊಂದು ಮದುವೆಗೆ ಹೋಗಬೇಕು ಅಥವಾ ಮರಣ ಆಯಿತು ಹೋಗಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಎಲ್ಲಿ ಬೇಕಾದರೂ ಹೋಗು, ನೀನು ಮಾಡೋ ಕೆಲಸನ ಮಾಡಿ ಮುಗಿಸ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗು ಅಲ್ವಾ? ಕೆಲವೊಂದು ಸಾರಿ ಕನಿಕರ ಇಲ್ಲದೆ ನಾವು ನಡ್ಕೊಳ್ತೇವೆ. ಆದರೆ ಶತಾಧಿಪತಿ ಆ ಕೆಲಸದ ಆಳಿನ ಮೇಲೆ ಅಕ್ಕರವುಳ್ಳವನಾಗಿದ್ದ. ಇವನೊಬ್ಬ ಒಳ್ಳೆ ಮನುಷ್ಯನಾಗಿದ್ದ, ಪ್ರೀತಿಯುಳ್ಳ ಮನುಷ್ಯನಾಗಿದ್ದ.
ತಾಳ್ಮೆ ಉಳ್ಳ ಮನುಷ್ಯನಾಗಿದ್ದ. ನೋಡ್ರಿ, ಇವನು ಸರ್ಕಾರದ ಹುದ್ದೆಯಲ್ಲಿದ್ದಾನೆ. ಈಗ ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಎಷ್ಟು ಒಂದು ಆ, ಸನ್ಮಾನ ಗೌರವ ಇದೆಯೋ ಗೊತ್ತಿಲ್ಲ. ಆದರೆ ಒಂದು 20 ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ಗೌರ್ಮೆಂಟ್ ಜಾಬ್ ಅಂದರೆ ದೊಡ್ಡದು. ಐ ಟಿ ಕಂಪನಿಗಳೆಲ್ಲ ಬಂದುಬಿಟ್ಟು ಎಲ್ಲ ಚೇಂಜ್ ಆಗಿಬಿಡ್ತು ಅಲ್ವಾ. ಆ, ಸರ್ಕಾರದ ಹುದ್ದೆ ಅಂದರೆ ಯಾರು ಗೊತ್ತಾ? ನಾನು ಈ ಗೌರ್ಮೆಂಟ್ ಆಫೀಸು, ನಾನು ಸೆಂಟ್ರಲ್ ಗೌರ್ಮೆಂಟು, ನಾನು ಸ್ಟೇಟ್ ಗೌರ್ಮೆಂಟು, ನಾನು ಪಬ್ಲಿಕ್ ಸೆಕ್ಟಾರು. ಇವನು ರೋಮಾಪುರದ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಶತಾಧಿಪತಿ, ಉನ್ನತ ಸ್ಥಾನದಲ್ಲಿರುವವನು ತನ್ನನ್ನು ತಗ್ಗಿಸಿದ. ಆಮೇಲೆ ತನ್ನನ್ನು ತಗ್ಗಿಸಿದ. ಕೆಲವರು ನೋಡ್ರಿ, ಕೆಲಸದ ಮೇಲೆ ನಾನು ಇಷ್ಟು ಕೆಲಸ ಮಾಡ್ತೀನಿ, ನನ್ನ ಕೆಳಗೆ 30 ಜನ ಇದ್ದಾರೆ, 40 ಜನ ಇದ್ದಾರೆ, 50 ಜನ ಇದ್ದಾರೆ. ಆದರೆ ಅಲ್ಲಿ ನೋಡಿದಾಗ ಒಬ್ಬರು ಇರಲ್ಲ. ಕೆಲವರು ಸುಮ್ಮನೆ ಮಾತಿಗೆ ಬಾಯಿಗೆ ಏನು ಬರುತ್ತೆ ಎಲ್ಲ ಮಾತಾಡೋದು, ಸುಮ್ಮನೆ ಹೆಮ್ಮೆ ಕೊಚ್ಕೊಳ್ತಾರೆ. ಹೆಮ್ಮೆ ಉಳ್ಳವನಿಗೆ ಕರ್ತನು ಎದುರಿಸಿ ನಿಂತ್ಕೊಳ್ತಾನೆ, ದೂರ ನಿಂತ್ಕೊಳ್ತಾನೆ. ಗಾಡ್ ರೆಸಿಸ್ಟ್ ದ ಪ್ರೌಡ್. 1 ಪೇತ್ರ 5:5 ವಾಕ್ಯ ಇದೇ ಹೇಳ್ತದೆ. ದೇವರು ಹೆಮ್ಮೆ ಉಳ್ಳವನಿಗೆ ಆತನು ಎದುರಿಸಿ ನಿಂತ್ಕೊಳ್ತಾನೆ, ಆತನು ದೂರವಾಗಿರ್ತಾನೆ. ದೇವ್ರಿಗೆ ಬಂದ್ಬಿಟ್ಟು ದೂರ ಹೋಗ್ಬೇಕಾ? ಹೆಮ್ಮೆ, ನಮ್ಮಲ್ಲಿ ಹೆಮ್ಮೆ ಇರಬೇಕಾದ್ರೆ ದೇವರೇ ದೂರವಾಗಿರ್ತಾನೆ. ಆಮೇಲೆ 2 ಪೂರ್ವಕಾಲ ವೃತ್ತಾಂತ 7:14, ಈ ಕೋವಿಡ್ ಕಾಲದಲ್ಲಿ ಹೆಚ್ಚಾಗಿ ಧ್ಯಾನಿಸಲ್ಪಟ್ಟಂಥ ಒಂದು ವಾಕ್ಯ. ನನ್ನವರೆಂದು ಹೆಸರುಗೊಂಡಂಥ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿ ನನ್ನ ಮುಖವನ್ನು ದೃಷ್ಟಿಸಿ ನೋಡುವುದಾದರೆ ನಾನು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಯನ್ನು ಲಾಲಿಸಿ ದೇಶಕ್ಕೆ ಕ್ಷೇಮವನ್ನು ಕೊಡುವೆನು. ವಾಕ್ಯ ಹೇಳ್ತದೆ ತಮ್ಮನ್ನು ತಗ್ಗಿಸಿ. ಯಾಕೆ ನಾವು ಮೊಣಕಾಲು ಊರ್ತೇವೆ ಪ್ರಾರ್ಥನೆಯಲ್ಲಿ? ನಮ್ಮನ್ನು ತಗ್ಗಿಸುವುದಕ್ಕೆ ಒಂದು ಗುರುತು. ಸಹೋದರ, ಈ ಶತಾಧಿಪತಿಯ ಆಳು ಗುಣವಾಗಲು ಕಾರಣ ಈ ಶತಾಧಿಪತಿ ತಗ್ಗಿಸಿದ. ನಾನು ಹೋಗಂದ್ರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ನಾನು 100 ಜನರಿಗೆ ಅಧಿಪತಿ, ಆದರೆ ನೀನು ನನ್ನ ಮನೆಗೆ ಬರೋದಕ್ಕೆ ನನ್ನ ಯೋಗ್ಯತೆ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನಾನು ಯೋಗ್ಯನಲ್ಲ, ನಾನು ಅರ್ಹನಲ್ಲ, ಐ ಆಮ್ ಅನ್ವರ್ದಿ. ತನ್ನನ್ನು ತಗ್ಗಿಸಿದ. ತಮ್ಮನ್ನು ತಾವೇ ತಗ್ಗಿಸುವವರಿಗೆ ದೇವರು ಕೃಪೆಯನ್ನು ಕೊಡ್ತಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಯಾವುದ್ರ ಬಗ್ಗೆನೂ ನೀನು ಹೆಮ್ಮೆ ಕೊಚ್ಕೊಳ್ಬೇಡ. ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ ಪ್ರಾರ್ಥನೆ, ದೇವರ ಸಮ್ಮುಖಕ್ಕೆ ಹೋಗಬೇಕಾದ್ರೆ ತಗ್ಗಿಸಿ, ನಮ್ಮನ್ನು ತಗ್ಗಿಸ್ಬೇಕು. ಈ ಅದ್ಭುತ ನಡೆಯಲು ಏನು ಕಾರಣ? ಇವನು ತಗ್ಗಿಸಿದ, ತಾಳ್ಮೆನೂ ಪ್ರಕಟಪಡಿಸಿದ. ತಾಳ್ಮೆಯಿಂದ ನನ್ನ ಮನೆಗೆ ಬರೋದಕ್ಕೆ ನಾನು ಯೋಗ್ಯನಲ್ಲ ಯೇಸುವೆ, ಪ್ರಭುವೇ ನನಗೆ ಯೋಗ್ಯನಲ್ಲ ಸ್ವಾಮಿ. ಅವನು ತಾಳ್ಮೆಯಿಂದ ತನ್ನನ್ನು ತಗ್ಗಿಸಿ ಯೇಸುವಿನ ಬಳಿಯಲ್ಲಿ ಮೊರೆ ಇಟ್ಟಾಗ ದೇವರು ಆ ಕೆಲಸದ ಆಳಿಗೆ ಒಂದು ಸ್ವಸ್ಥತೆಯನ್ನು ಆತನು ಕೊಟ್ಟ. ಕೆಲವು ಜನ ನೋಡ್ರಿ, ಪ್ರಾರ್ಥನೆ ತುಂಬ ಸ್ಟೈಲಾಗಿರ್ತಾರೆ. ದೇವರು ಸರ್ವಶಕ್ತನ್ರಿ. ಓ, ನಿಜವಾಗ್ಲೂ ನೀವು ನಾನು ಆತನ ಮಹಿಮೆಯನ್ನು ಕಂಡಿರುವುದಾದರೆ ನಾವು ತಗ್ಗಿಸ್ತೇವೆ. ಅಲ್ಲಿ ನೋಡ್ರಿ, ಏಷಾಯ, ಎಲ್ಲರೂ ನೋಡಿ 1ರಿಂದ 5ನೇ ಅಧ್ಯಾಯ ಏಷಾಯ ಪುಸ್ತಕ ನೋಡ್ರಿ, ಎಲ್ರಿಗೂ ನಿಮಗಯ್ಯೋ ಅಂತ ಹೇಳ್ತಿದ್ದ. ಪರಲೋಕದಲ್ಲಿರುವಂಥ ಸಿಂಹಾಸನದ ದರ್ಶನವನ್ನು ಕಂಡ ತನ್ನನ್ನು ತಗ್ಗಿಸಿದ. ಅಯ್ಯೋ ನನಗಯ್ಯೋ, ನಾನೇ ಅಶುದ್ಧ ತುಟಿಗಳ ಇರುವಂಥ ಮನುಷ್ಯರ ಮಧ್ಯದಲ್ಲಿ ಜೀವಿಸುವವನು. ನಾನು ನಿಜವಾಗಲೂ ದೇವರ ಮಹಿಮೆಯನ್ನು ಕಂಡಿರುವುದಾದರೆ ದೇವರ ಪ್ರಸನ್ನತೆಯಲ್ಲಿ ಹೋಗುವಾಗಲೆಲ್ಲ ನಮ್ಮನ್ನು ತಗ್ಗಿಸಿ ಮೊರೆ ಇಟ್ಟಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಈ ಶತಾಧಿಪತಿಯ ಆಳು ಗುಣವಾಗಲು ಕಾರಣ ಈ ಶತಾಧಿಪತಿ ತಗ್ಗಿಸಿ ದೇವರ ಬಳಿಗೆ ಹೋಗಿ ಮೊರೆ ಇಟ್ಟ. ಕೆಲವೊಂದು ಜನರು ಕೂಟಗಳಿಗೆ ಹೋಗಬೇಕಾದ್ರೆ ಪ್ರಾರ್ಥನೆಗೆ ಆಗಿ ಬರ್ತಾರೆ, ತಾಳ್ಮೆನೇ ಇರಲ್ಲ. ಏನೋ ಬಂದೆ, ಏನೋ ಪ್ರಾರ್ಥನೆ ಮಾಡಲಿ, ಏನೋ ಮಾತಾಡಲಿ, ಇಲ್ಲ, ತಾಳ್ಮೆಯಿಂದ ದೇವರ ಪ್ರಸನ್ನತೆಗೆ ಹೋಗಬೇಕಾದ್ರೆ, ತಾಳ್ಮೆಯಿಂದ ಇರಬೇಕಾದ್ರೆ ಕರ್ತನ ಅದ್ಭುತಗಳನ್ನು ಮಾಡ್ತಾನೆ. ನನಗೆ ತಿಳಿದಂಥ ಒಂದು ಸಹೋದರಿ 10 ವರ್ಷಗಳು ಮಕ್ಕಳೇ ಇರಲಿಲ್ಲ. ಅವರಿಗೆ ನಾನು ಪ್ರೇಯರ್ ಮಾಡಬೇಕಾದ್ರೆಲ್ಲ ನನ್ನ ಮನಸ್ಸಲ್ಲಿ ದೇವರಾತ್ಮನು ಮಾತಾಡುವಂಥ ಕಾರ್ಯ, ಈ ಸಹೋದರಿ ತನ್ನ ಹೆಮ್ಮೆಯನ್ನು ಬಿಟ್ಟು ಕೆಳಗೆ ಬರುವಾಗ ನಾನು ಈ ಮಗಳನ್ನು ಆಶೀರ್ವದಿಸುವೆ. ಹೆಮ್ಮೆ ನಮ್ಮ ಪ್ರಾರ್ಥನೆಗೆ ಅಡ್ಡಗೋಡಿಯಾಗಿ ನಿಂತುಕೊಳ್ಳುತ್ತದೆ. ಆಮೇಲೆ ತಾಳ್ಮೆ ದೇವರ ಗಮನವನ್ನು ನಮ್ಮ ಮೇಲೆ ಸೆಳೆಯುತ್ತದೆ. ಹಲ್ಲೆಲೂಯಾ. ಸೊ ಈ ಶತಾಧಿಪತಿ ತನ್ನನ್ನು ತಗ್ಗಿಸಿದ.
ದೇವರು ಸೈತಾನ ಉಂಟು ಮಾಡಲಿಲ್ಲ ಪ್ರಿಯರಾದವರೇ. ಆ ದೂತನು ಲೂಸಿಫರ್ ಏನು ಮಾಡ್ದ? ಹೆಮ್ಮೆ ಪಟ್ಟ. ನನ್ನ ಸಿಂಹಾಸನವು ದೇವರ ಸಿಂಹಾಸನದ ಮೇಲೆ ಹಾಕ್ತೇನೆ ಅಂತ ಹೆಮ್ಮೆ ಪಟ್ಟ. ದೊಬ್ಬಲ್ಪಟ್ಟ ಆ ದೂತನು ಸೈತನಾಗಿ ಬದಲಾದ. ಆದ್ದರಿಂದ ಈ 2 ಪೂರ್ವಕಾಲ ವೃತ್ತಾಂತ 7:14, 1 ಪೇತ್ರ 5:5, ಈ ಮತ್ತಾಯ 8:8 ಇದರಲ್ಲಿ ನೋಡಬೇಕಾದ್ರೆ ನಮ್ಮನ್ನು ತಗ್ಗಿಸಿ ದೇವರು ನೋಡಿ ಬೇಡ್ಕೋಬೇಕಾದ್ರೆ ಕರ್ತನು ನಿಶ್ಚಯವಾಗಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಆಮೇಲೆ ಸೊ ಎರಡನೇದಾಗಿ ಈ ಅದ್ಭುತ ನಡೆಯಲು ಕಾರಣ ಏನಂತ ನೋಡಬೇಕಾದ್ರೆ ಈ ಶತಾಧಿಪತಿ ಯೇಸು ಕ್ರಿಸ್ತನ ಮಾತಿನಲ್ಲಿರುವಂಥ ಬಲದ ಮೇಲೆ ಭರವಸೆ ಇಟ್ಟ. ಆಮೇಲೆ ಸೆಂಚುರಿಯನ್ ಟ್ರಸ್ಟೆಡ್ ದ ಪವರ್ ಇನ್ ದ ವರ್ಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮಾತಿನ ಮೇಲಿರುವಂಥ ಆ ಬಲದ ಮೇಲೆ ಭರವಸೆನಿಟ್ಟ. ನೋಡ್ರಿ, ಆ 8ನೇ ವಾಕ್ಯ ನೋಡಬೇಕಾದ್ರೆ ಆ ಶತಾಧಿಪತಿ ಹೇಳ್ತಾನೆ, ನೀನು ಇಲ್ಲಿಂದಲೇ ಒಂದು ಮಾತು ಹೇಳು. ಆಮೇಲೆ ಒಂದು ಮಾತು ಅಂದರೆ ಈ ಶತಾಧಿಪತಿಗೆ ಯೇಸುವಿನ ಮಾತಿನಲ್ಲಿ ಬಲ ಇದೆ, ಶಕ್ತಿ ಇದೆ ಎಂಬುದಾಗಿ ಚೆನ್ನಾಗಿ ತಿಳಿದಿದ್ದ ಪ್ರಿಯರಾದವರೇ. ಇವತ್ತು ನಾವು ಎಷ್ಟೋ ಸಾರಿ ಎಷ್ಟೋ ಪ್ರಸಂಗಗಳನ್ನು ಕೇಳಿದ್ರು ಕೂಡ ದೇವರ ವಾಕ್ಯದ ಮೇಲಿರುವಂಥ ಬಲವನ್ನು ತಿಳಿದುಕೊಳ್ಳದೆ ನಾವು ಜೀವಿಸ್ತಾ ಇದ್ದೇವೆ. ಈ ಶತಾಧಿಪತಿ ಹೇಳ್ತಾನೆ, ಒಂದು ಮಾತು ಹೇಳಿದರೆ ಸಾಕು. ಕಾರಣ ಯೇಸುವಿನ ಮಾತಿನಲ್ಲಿ ಬಲವು ಶಕ್ತಿಯೂ ಇದೆ ಎಂಬುದಾಗಿ ಶತಾಧಿಪತಿ ಚೆನ್ನಾಗಿ ತಿಳಿದಿದ್ದ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಈ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಪ್ರಿಯರಾದವರೇ. ಯೇಸು ಕ್ರಿಸ್ತನು ಕೀರ್ತನೆಗಳು 107:20 ವಾಕ್ಯ ಓದಬೇಕಾದ್ರೆ ಆತನು ತನ್ನ ವಾಕ್ಯವನ್ನು ಕಳಿಸಿ ಗುಣಪಡಿಸುವಂಥ ದೇವರು. ಈ ವಾಕ್ಯ ಬಲವುಳ್ಳ ವಾಕ್ಯ. ಈ ವಾಕ್ಯದಲ್ಲಿ ಶಕ್ತಿ ಇದೆ. ವಾಕ್ಯವು ನಮ್ಮನ್ನು ಗುಣಪಡಿಸ್ತದೆ, ವಾಕ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ, ವಾಕ್ಯವು ನಮ್ಮನ್ನು ಆಶೀರ್ವದಿಸ್ತದೆ, ವಾಕ್ಯವು ನಮ್ಮನ್ನು ಅಭಿಷೇಕಿಸ್ತದೆ, ವಾಕ್ಯವು ನಮ್ಮನ್ನು ಉತ್ತೇಜನಪಡಿಸ್ತದೆ, ವಾಕ್ಯವು ನಮ್ಮಲ್ಲಿ ಉಜ್ಜೀವನವನ್ನು ಕೊಂಡು ಬರ್ತದೆ. ಆಕಾಶ ಭೂಮಿ ಅಳಿದು ಹೋದರು, ಈ ವಾಕ್ಯ ಅಳಿದು ಹೋಗುವುದೇ ಇಲ್ಲ. ಆದ್ದರಿಂದ ಈ ಬಲವನ್ನು ತಿಳಿದಿದ್ದಂಥ, ಈ ರಹಸ್ಯವನ್ನು ತಿಳಿದಿದ್ದಂಥ ಶತಾಧಿಪತಿ ಹೇಳ್ತಾನೆ, ನಿನ್ನ ಮಾತು ಹೇಳಿದ್ರೆ ಸಾಕು ಸ್ವಾಮಿ, ನೀನು ಬಂದು ಮುಟ್ಟೋದು ಬೇಡ ಅಲ್ವಾ, ನೀನು ನನ್ನ ಮನೆಗೆ ಬರೋದು ಬೇಡ, ಇಲ್ಲಿಂದಲೇ ಒಂದು ಮಾತು ಹೇಳು, ನನ್ನ ಕೆಲಸದ ಆಳು ಗುಣವಾಗ್ತಾನೆ. ವಾಕ್ಯದ ಬಲದ ಮೇಲಿರುವಂಥ ಭರವಸೆ. ನೀವು ವಾಕ್ಯವನ್ನು ಎಷ್ಟು ನಂಬ್ತೀರಾ, ಎಷ್ಟು ಓದ್ತೀರಾ? ಆತನ ವಾಕ್ಯ ನಮಗೆ ಅದ್ಭುತವನ್ನು ಮಾಡ್ತದೆ. ಲಾಜರನೇ ಹೊರಗೆ ಬಾ, ಯೇಸು ಹೇಳಿದಂಥ ವಾಕ್ಯ ಲಾಜರನನ್ನು, ಸತ್ತೋದಂಥ ಮನುಷ್ಯನನ್ನು ಜೀವದಿಂದ ಹೊರಗಡೆ ಬರುವಂತೆ ಮಾಡಿತು. ಯೇಸುವಿನ ವಾಕ್ಯದಲ್ಲಿ ಬಲ ಇದೆ. ಈ ಶತಾಧಿಪತಿ ವಾಕ್ಯದ ಬಲದ ಮೇಲೆ ಭರವಸೆ ಇಟ್ಟ. ಇವತ್ತು ಕೂಡ ನಾವೊಂದು ಪ್ರಾರ್ಥನೆ ಮಾಡೋಣವೇ, ದೇವರೇ ನೀನು ಒಂದು ಮಾತು ಹೇಳು ಸ್ವಾಮಿ. ಈ ಶತಾಧಿಪತಿಯ ಹಾಗೆ ದೇವರೇ, ನನಗೆ ಅದ್ಭುತ ನಡೀತದೆ, ನೀನು ಒಂದು ಮಾತು ಹೇಳಿ ಯೇಸುವೆ, ನನ್ನ ಕುಟುಂಬ ರಕ್ಷಣೆ ಹೊಂದುತ್ತದೆ. ನೀನು ಒಂದು ಮಾತು ಹೇಳು ಸ್ವಾಮಿ, ನನ್ನ ವ್ಯಾಧಿ ಬದಲಾಗ್ತದೆ. ನೀನು ಒಂದು ಮಾತು ಹೇಳು ಸ್ವಾಮಿ, ನನ್ನ ಸಾಲದ ಸಮಸ್ಯೆ ನೀಗ್ತದೆ. ನಿನ್ನ ಒಂದು ಮಾತು ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನನ್ನ ಸೇವೆಯನ್ನು, ನನ್ನ ಸಭೆಯನ್ನು ತಲೆ ಕೆಳಗಾಗಿ ಬದಲಾಯಿಸ್ತದೆ. ಮೀನ್ 3ನೇದಾಗಿ ಈ 10ನೇ ವಾಕ್ಯ ಓದಬೇಕಾದ್ರೆ ಮತ್ತಾಯ 8:10, ಈ ಶತಾಧಿಪತಿ ಯೇಸುವಿನ ಮೇಲೆ ಆಳವಾದಂಥ ಒಂದು ನಂಬಿಕೆ ಇಟ್ಟಿದ್ದ. ಯೇಸುವೇ ಸಾಕ್ಷಿ ಕೊಡ್ತಿದ್ದಾನೆ, ಇಸ್ರಾಯೇಲರಲ್ಲಿ ಕೂಡ ಈ ರೀತಿಯಾದಂಥ ನಂಬಿಕೆ ನಾನು ನೋಡಲೇ ಇಲ್ಲ. ಒಂದು ಆಳವಾದಂಥ ಒಂದು ನಂಬಿಕೆ. ನಿನ್ನ ಬಲೆಯನ್ನು ಆಳದಲ್ಲಿ ಹಾಕು, ನಿನ್ನ ನಂಬಿಕೆ ಆಳಕ್ಕೆ ಹೋಗು, ನಿನ್ನ ದೋಣಿಯನ್ನು ಆಳಕ್ಕೆ ತೆಗೆದುಕೊಂಡು ಹೋಗು, ಬಲೆಯನ್ನು ಆಳದಲ್ಲಿ ಹಾಕು, ನಿನ್ನ ನಂಬಿಕೆ ಆಳದಲ್ಲಿ ಹೋಗಲಿ. ಲೋಕವು ನಮ್ಮನ್ನು ನೋಡಿ, ನಮ್ಮಲ್ಲಿರುವಂಥ ನಂಬಿಕೆಯನ್ನು ನೋಡಿ, ಇವನು ಹುಚ್ಚ, ಇವನು ಮೆಂಟಲ್, ಇವನು ಮೂರ್ಖ, ಇವನು ಮುಟ್ಟಾಳ, ಈ ಥರ ದೇವರ ಮೇಲೆ ನಂಬಿಕೆ ಇಡ್ತಾನಂತ ಹೇಳುವಷ್ಟು ನಮ್ಮ ನಂಬಿಕೆಯು ದೇವರ ಮೇಲೆ ಆಳವಾಗಿರಲಿ, ಅದು ದೊಡ್ಡದಾಗಿರಲಿ, ದೃಢವಾಗಿರಲಿ. ಆಮೇಲೆ ಈ ಶತಾಧಿಪತಿ ಯೇಸುವಿನ ಮೇಲೆ ಆಳವಾದಂಥ ನಂಬಿಕೆ ಇಟ್ಟಿದ್ದ. ಆದ್ದರಿಂದ ಈ ಶತಾಧಿಪತಿಯ ಆಳಿಗೆ ಗುಣವಾಯಿತು. ಪ್ರಿಯರಾದವರೇ, ಆತನ ಒಂದು ಮಾತು ನಮ್ಮ ಜೀವನದಲ್ಲಿ ಎಲ್ಲವನ್ನು ತಲೆ ಕೆಳಗಾಗಿ ಬದಲಾಯಿಸ್ತದೆ. ಸೊ ಇವತ್ತು ನಾವು ಶತಾಧಿಪತಿಯ ಆಳು ಗುಣವಾದದ್ದನ್ನು ನಾವು ಧ್ಯಾನಿಸಿದೆವು. 3 ಅಂಶಗಳು, ಇದನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಅದ್ಭುತ ನಡೆಯಲು ಕಾರಣ ಏನು? ಶತಾಧಿಪತಿ ತನ್ನನ್ನು ತಗ್ಗಿಸಿ ತಾಳ್ಮೆಯಿಂದ
ಯೇಸುವಿನ ಬಳಿಗೆ ಬಂದು ಮೊರೆ ಇಟ್ಟ. ಎರಡನೇದಾಗಿ ಯೇಸುವಿನ ಮಾತಿನ ಮೇಲೆ ಇರುವಂಥ ಬಲದ ಮೇಲೆ ಭರವಸೆನಿಟ್ಟ. ಮೂರನೇದಾಗಿ ಯೇಸುವಿನ ಮೇಲೆ ಆಳವಾದಂಥ ನಂಬಿಕೆ ಇಟ್ಟ.